ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೇಸಿಗೆಯಲ್ಲಿ ಎಲ್ಲರೂ ಇಷ್ಟಪಡುವಂತಹ ಒಂದು ಮೊಸರನ್ನವನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊಸರನ್ನ ಮಾಡಲಿಕ್ಕೆ ಮೊಸರು ಅನ್ನ ಎರಡು ಇದ್ದರೂ ಸಾಕಾಗ್ತದೆ. ಅದಕ್ಕೊಂದು ಸಿಂಪಲ್ ಒಗ್ಗರಣೆ ಹಾಕಿ ಕೂಡ ಮಾಡಿಕೊಳ್ಬೋದು. ಇಲ್ಲ ಈ ಥರ ನನ್ನ ಹಾಗೆ ಮನೆಯಲ್ಲಿ ಫ್ರೂಟ್ಸ್ ಎಲ್ಲ ಉಂಟು ಅಂತಾದರೆ ದಾಳಿಂಬ, ದ್ರಾಕ್ಷೆ, ಹಾಗೆಯೇ ಮುಳ್ಸೌತೆ, ಕ್ಯಾರೆಟ್ ಎಲ್ಲವನ್ನು ಕೂಡ ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಅನ್ನಕ್ಕೆ 2.5-3 ಕಪ್ ನೀರು ಹಾಕ್ಕೊಂಡು, ಕೆಲವು ಅಕ್ಕಿಗೆ 2.5 ಸಾಕಾಗ್ತದೆ, ಕೆಲವು ಅಕ್ಕಿಗೆ 3 ಕಪ್ ಬೇಕಾಗ್ತದೆ. ಮೆತ್ತಗೆ, ಎಷ್ಟು ಮೆತ್ತಗೆ ಸಾಧ್ಯವೋ ಅಷ್ಟು ಮೆತ್ತಗೆ ಬೇಯಿಸ್ಕೊಳ್ಬೇಕು. ಇಲ್ಲಿ ನಾನು ಅರ್ಧ ಮುಳ್ಸೌತೆಯನ್ನು ತುರಿದಿಟ್ಕೊಂಡಿದ್ದೇನೆ, 1 ಕ್ಯಾರೆಟು, ಹಾಗೆಯೇ ಅರ್ಧ ದಾಳಿಂಬೆ, ಹಾಗೂ ಒಂದು 25 ದ್ರಾಕ್ಷೆ, ಹಾಗೆ ಮೊಸರು 1.5 ಕಪ್ಪಷ್ಟು ತಗೊಂಡಿದ್ದೇನೆ ನಾನಿಲ್ಲಿ. ಮತ್ತು ನೋಡಿಕೊಂಡು ಹಾಕ್ಕೊಳ್ತೇನೆ. ಅಂದರೆ ನಾನು 1 ಕಪ್ ಅಕ್ಕಿಗೆ 1.5 ಕಪ್ಪಷ್ಟು ಮೊಸರು ತಗೊಳ್ತಾ ಇದ್ದೇನೆ. ಮೊಸರಿನ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ತಾ ಇದ್ದೇನೆ. ಇದು ನೋಡಿ ಎಗ್ ಬೀಟರು, ಅದರಲ್ಲಿ ನಾನು ಮೊಸರನ್ನು ಈ ಥರ ಬೀಟ್ ಮಾಡಿಕೊಳ್ತಾ ಇದ್ದೇನೆ. ನೀವು ಈ ಥರ ಬೀಟ್ ಮಾಡೋದ್ರಿಂದಾಗಿ ಮೊಸರಿನ ತಿಕ್ನೆಸ್ ಹಾಗೆಯೇ ಉಳಿತದೆ. ಇಲ್ಲದಿದ್ದರೆ ನೀವು ಅನ್ನದ ಜೊತೆಗೆ ಕೆಲವು ಸರ್ತಿ ಮೊಸರು ಮಿಕ್ಸ್ ಮಾಡಿದಾಗ ಅದು ನೀರು ಬೇರೆ ಮೊಸರು ಬೇರೆ ಆಗ್ತದೆ. ಅದಕ್ಕೋಸ್ಕರ ಈ ಥರ ಬೀಟ್ ಮಾಡಿಕೊಂಡು, ಸ್ವಲ್ಪ ತುಂಬ ಏನು ಬೀಟ್ ಮಾಡೋದು ಬೇಡ, ನೋಡಿ ಎಷ್ಟು ಮಂದ ಇರ್ತದೆ ಅಂತ ಹೇಳ್ಕೊಂಡು ಅದಕ್ಕೆ ಹಾಕೋದ್ರಿಂದಾಗಿ ಅದು ತಿಕ್ಕಾಗಿ ಉಳಿತದೆ. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆಯೇ ಉಪ್ಪು ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆಗ್ತದೆ ಅದು. ನೋಡಿ ಇದರ ತಿಕ್ನೆಸ್ ನೋಡಿ, ಈಗ ನೋಡಿ ಈ ಥರ ಬರ್ತದೆ ಇದರ ತಿಕ್ನೆಸ್. ಹೀಗಿದ್ದರೆ ಮೊಸರನ್ನ ಸೂಪರ್ ಆಗಿರ್ತದೆ. ಈಗ ನೋಡಿ ಅನ್ನ ಪೂರ್ತಿಯಾಗಿ ತಣ್ಣದಿರಬೇಕು. ಮೊಸರನ್ನ ಮಾಡೋ ಮೊದಲನೇ ಟಿಪ್ಪು ಪೂರ್ತಿಯಾಗಿ ಅನ್ನ ತಣ್ಣದಿರಬೇಕು. ಆನಂತರ ಅದಕ್ಕೆ ಹಾಕ್ಕೊಳ್ಬೇಕು. ಆಮೇಲೆ ಮೊಸರನ್ನ ನೀವು ಒಂದು ಸ್ವಲ್ಪ ಬೀಟ್ ಮಾಡಿ ಹಾಕಿದರೆ ಚೆನ್ನಾಗಿರ್ತದೆ. ಈಗ ನಾವು ರೆಡಿ ಮಾಡಿ ಇಟ್ಟಂತಹ ತರಕಾರಿಗಳಿಗೆ ಅನ್ನವನ್ನು ಹಾಕ್ಕೊಂಡು ಮೊಸರನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಕೆಲವರು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತಾರೆ. ಹಾಲು ಹಾಕೋದು ಯಾಕೆ ಅಂದರೆ ಮೊಸರು ನೀರು ಬಿಡ್ತದೆ ಅಂತ ಹೇಳಿಕೊಂಡು ಹಾಲು ಹಾಕ್ತಾರೆ. ಹಾಲು ಹಾಕಿದರೆ ಅದು ಪುನಃ ದಪ್ಪ ಆಗ್ತದೆ ಅಂತ ಹೇಳಿಕೊಂಡು ನೀವು ಈ ಥರ ಮಾಡಿ ಹಾಕೋದ್ರಿಂದಾಗಿ ಮೊಸರನ್ನ ನೀರೇ ಬಿಡೋದಿಲ್ಲ. ಯಾವಾಗ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ಒಂದು ಸರ್ತಿ ಹಾಗೊಮ್ಮೆ ಟ್ರೈ ಮಾಡಿ, ಈ ಥರ ಒಮ್ಮೆ ಟ್ರೈ ಮಾಡಿ. ನಮ್ಮ ರುಚಿಯಾದ ಮೊಸರನ್ನ ನೋಡಿ ರೆಡಿ ಆಯಿತು. ಇದಕ್ಕೀಗ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಇಲ್ಲಿ ನೀವು ಹಾಕಿರುವ ತರಕಾರಿಗಳೆಲ್ಲ ಆಪ್ಷನಲ್ಲ, ನಿಮಗೆ ಬೇಕು ಅಂತಾದರೆ ಹಾಕ್ಕೊಳ್ಬೋದು. ಕೆಲವರಿಗೆ ಎಂತ ಹಾಕದೆ ಹಾಗೆ ಮಾಡಿದರೆ ದಾಳಿಂಬ ಮಾತ್ರ ಹಾಕಿದರೆ ಇಷ್ಟ ಆಗ್ತದೆ. ಬಟ್ ಬೇಸಿಗೆಯಲ್ಲಿ ನೀವು ಈ ಥರ ಮಾಡಿ ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು. ಮುಳ್ಸೌತೆ ನಿಮ್ಮ ಡಿಹೈಡ್ರೇಷನನ್ನು ಕಡಿಮೆ ಮಾಡ್ತದೆ. ಕ್ಯಾರೆಟ್ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ದಾಳಿಂಬೆ ನಿಮಗೆಲ್ಲ ಗೊತ್ತೇ ಇದೆ. ದ್ರಾಕ್ಷಿ ವಿಟಮಿನ್ ಸಿ ಇದೆ. ಹಾಗಾಗಿ ನಿಮಗೆ ಇದು ಎಲ್ಲ ಕೂಡ ತುಂಬ ಒಳ್ಳೆಯದು. ಇದು ನೋಡಿ ಸರ್ವಿಂಗಿಗೆ ಈಗ ರೆಡಿ ಆಯಿತು. ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಇದಕ್ಕೆ ಹಸಿಮೆಣಸು ಹಾಕಲಿಲ್ಲ. ಖಾರ ಬೇಕು ಅಂತಿರುವವರು ಒಂದು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು. ನಮ್ಮ ರುಚಿಯಾದ ಆರೋಗ್ಯಕರವಾದ ಬೇಸಿಗೆಗೆ ಬೆಸ್ಟ್ ಆದಂತಹ ಮೊಸರನ್ನ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.